रामचन्द्रं रघुवरं सीतापतिं सुन्दरं रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। श्रीरामचन्द्र चरणौ शिरसा नमामि श्रीरामचन्द्र चरणौ शरणं प्रपद्ये। माता रामो मत्पिता रामचन्द्र स्वामी रामो मत्सखा रामचन्द्र सर्वस्वं मे रामचन्द्रो दयालु नान्यं जाने नैव जाने न जाने। Person has also done some good things, if not to you but to others. That means he can also do good things. Whether we will be able to attain liberation in the long run or not, we don't know. Your eyes can see me directly. You don't have to go through an image of my face. अनाथ नाथा दीना बंधु तुम हो जगत के दाता दाता दाता। ಸದ್ಗುರುನಾಥ ಮಹಾರಾಜ್ ಕಿ ಜೈ. ಸುಮಾರು 1992 ನಾವು ಫಸ್ಟ್ ಪುಣ್ಯಸಕ್ಕೆ ಹೋಗಿದ್ವಿ. ಒಂದು ವಾಣಿ ಇಷ್ಟು ಸ್ಪಷ್ಟ ಇತ್ತಲಾಕಿ ಅವ್ರು ಹೇಳಿದ್ದು ವಾಕ್ಯಂದ್ರೆ ಸಿದ್ಧ ಆಗೋದು, ಅವ್ರು ಹೇಳ್ತಾರೆ ಅದೇ ರೀತಿ ಆಗ್ಲತ್ತಂತಿತ್ತು. ಅವಾಗ ನಾವು ಹೋದೆಲ್ಲರಿಗೂ ಅಕ್ಷತೆ ಕೊಟ್ಟರು. ಮೊದಲು ಅಕ್ಷತೆ ಕೊಟ್ಟು ಏನು ಮಾಡೋದು ಅಂತ ಹೇಳಿ ದಿನ ಒಂದೊಂದು ಅಕ್ಷತೆ ತಗೊಳ್ರಿ ಅಥವಾ ತಲೆ ಮೇಲೆ ಹಾಕೊಂಡು ಆಶೀರ್ವಾದ ಪಡಿರಿ ಅಂತ. My greetings to all of you. This is my first time ever. So, very polite, very kind. You have the same kind of approach to others like you would have, you want to have for yourself. Just like you want to be respected. You respect others. And then others you respect are not like stones or robots with no emotion. Need is concerned, limited. One stomach, one body. So therefore, now while engaging with your friends, you have to think them just like how you would think of your parents, people who are close to you, have been kind to you. For the society, continuation of society, we have to have both genders, and that's how we produce children and have the society thriving. So for the continuation of humanity, in generations we need both gender. There is man, women are high, no. Mentally, okay, there is a social kind of a culture where we have respect for the elders, and that is okay. ಅವರು ನಾವೆಲ್ಲ ಗುರು ಬಂಧುಗಳು ಆಯ್ತಾ. ನಾನು ಈ ಕಡೆ ಸೇರಿದವನೇ ಹೊರತು ಆ ಕಡೆ ಸೇರಿದವನಲ್ಲ. ರಾಘವೇಂದ್ರ ಸ್ವಾಮಿಗಳು ಅವ್ರಿಗೆ ದರ್ಶನ ನೀಡಿ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿದ ತಕ್ಷಣ ಪಾರ್ಶ್ವದಿಂದ ಗುಣ ಆದರು. ಆ ನಂತರ ಅವರು ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದ ಹಿನ್ನೆಲೆಯಲ್ಲಿ ಸುಮಾರು 30 ದೇವಸ್ಥಾನಗಳು ಪ್ರತಿಷ್ಠಾಪನೆ ಆಗಿದ್ದಾವೆ. ಯಾರಿಂದ ಯಾರಿಗೆ ಏನು ಸಿಕ್ಕಬೇಕು ಅನ್ನೋ ತೀರ್ಮಾನ ಅವರು ಮಾಡ್ತಾರೆ. ಗುರೂಜಿಯವರು ಧರ್ಮ ಸಮನ್ವಯ ಮಾಡಲಿಕ್ಕೋಸ್ಕರ ಪುಣ್ಯಸ್ಥಾನ ಮಾಡಿದ್ದಾರೆ ಅಂತೇಳಿ ಇವತ್ತು ಧರ್ಮ ಸಮನ್ವಯದ ಸೂಚಕ. ರಾಮನಾಮನೂ ಇದೆ, ಬುದ್ಧನೂ ಇದ್ದಾರೆ, ಎಲ್ಲ ಸೇರಿ ಒಂದೇ ಅಂತ ತೋರಿಸ್ತಾ ಇದ್ದಾರೆ ಗುರೂಜಿಯವರು. ನೀವು ದಿವಸ ಸತ್ಸಂಗ ಮಾಡ್ತಾ ಇದ್ದೀರಿ, ನಿಮ್ಮಿಂದ ನನಗೇನಾದ್ರು ಸಿಕ್ಕಲಿ, ಪುಣ್ಯಸ್ಥಳದಲ್ಲಿ ಇನ್ನೊಂದಿಷ್ಟು ಕೆಲಸ ಮಾಡೋ ಒಂದು ಅವಕಾಶ ಸಿಕ್ಕಲಿ ಅನ್ನೋ ಒಂದು ಉದ್ದೇಶದಿಂದ ನಾನಿವತ್ತು ಬಂದಿದ್ದೀನಿ. ಖಂಡಿತ ನನಗೆ ಸಿಕ್ಕಿದೆ ಅನ್ನೋ ಭಾವನೆ ಇದೆ. ಸರ್ವಧರ್ಮೀಯರೊಂದಿಗೆ ಸೇರಿ ನಿನ್ನ ಕೈಲಾದಷ್ಟು ಸಮಾಜ ಸೇವೆ ಮಾಡೋಕ್ಕೆ ಮೂಲಕ ದೇವ ಮಾನವನಾಗು ಅಂತ ಹೇಳ್ತಾ ಇದ್ರು. ಪ್ರಪಂಚದ ಎಲ್ಲ ಭಾಗಗಳು ಮುಟ್ತಾ ಇದೆ. ಇದಕ್ಕೆ ದೊಡ್ಡ ಉದಾಹರಣೆ ಇಡೀ ಪ್ರಪಂಚಕ್ಕೆ ಬಹಳ ಪೂಜ್ಯರಾಗಿರ್ತಕ್ಕಂಥ ದಲೈ ಲಾಮಾ ಅವರು, ಪ್ರಪಂಚಾದ್ಯಂತ ಅವ್ರ ಜೊತೆ ಓಡಾಡ್ತಕ್ಕಂಥವ್ರು. ಅವರು ಬಂದು ನಮ್ಮೊಂದಿಗೆ ಇದ್ದು ನಮ್ಮನ್ನೆಲ್ಲ ನಮ್ಮವರು ಅನ್ನೋ ಭಾವನೆಯಿಂದ ಅವ್ರು ಮಾತಾಡಿದಾಗ ನಿಜವಾಗ್ಲೂ ಗುರೂಜಿಯವರ ಸಂಕಲ್ಪ ಸಿದ್ಧಿ ಆಗಿದೆ ಅನ್ನೋ ಒಂದು ಭಾವನೆ.
ಯಾರ್ಯಾರಿಗೆ ಯಾವ್ಯಾವ ಅವಕಾಶ ಆಗುತ್ತೆ ಎಲ್ಲರೂ ಪುಣ್ಯ ಸ್ಥಳಕ್ಕೆ ಬನ್ನಿ, ಗುರೂಜಿಯವರ ಆಶೀರ್ವಾದ ಪಡೀರಿ. ನಾವು ಬಾಳಬೇಕು, ಬದುಕಬೇಕು. ಅಷ್ಟೇ ಅಲ್ಲ, ಬೇರೆಯವರು ಬಾಳುವುದಕ್ಕೂ ಬೇರೆಯವರು ಬದುಕುವುದಕ್ಕೂ ನಮ್ಮ ಕೈಲಾಗಿರ್ತಕ್ಕಂಥದ್ದು ಸ್ವಭಾವದಿಂದ, ಶಕ್ತಿಯಿಂದ, ಸಾಮರ್ಥ್ಯದಿಂದ, ಬುದ್ಧಿಯಿಂದ ಮತ್ತೊಬ್ಬರಿಗೂ ಸಹಿತ ಬದುಕುವ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ಮಾನವ ಧರ್ಮದ ಮೂಲ ಉದ್ದೇಶ. ಪುಣ್ಯಸ್ಥಳ ಇರ್ತಕ್ಕಂಥದ್ದು ಈ ಉಪದೇಶವನ್ನು ಲೋಕಕ್ಕೆ ಸಾರುವುದಕ್ಕಾಗಿ ಇರ್ತಕ್ಕಂಥದ್ದು.